ಕಂಟ್ರಿ ಈ ರೀಡಿಫೈನ್ ಡೆಮಾಕ್ರಸಿ ವರ್ಲ್ಡ್ ಓವರ್ ನಿಮಗೆ ಡೆಮಾಕ್ರಸಿ ಅಂದರೆ ಕೇವಲ ಪೊಲಿಟಿಕಲ್ ಡೆಮಾಕ್ರಸಿನ ಮಾತ್ರ ಫೋಕಸ್ ಮಾಡ್ತಾರೆ. ಬಾಬಾ ಸಾಹೇಬರು ಅದಕ್ಕೆ ಎಕಾನಮಿಕ್ ಡೆಮಾಕ್ರಸಿ ಆಸ್ ವೆಲ್ as ಸೋಷಿಯಲ್ ಡೆಮಾಕ್ರಸಿ ಈ ಎರಡು ಡೈಮೆನ್ಷನ್ನ ಸೇರಿಸಿ ಕೊಟ್ಟರು, ನಾಟ್ ಜಸ್ಟ್ ಪೊಲಿಟಿಕಲ್ ಡೆಮಾಕ್ರಸಿ. ಹಾಗಾಗಿ ಅದರಲ್ಲಿ ನೀವು ಭಾಳಷ್ಟು ವಿಚಾರಗಳನ್ನ ನೀವು ತಿಳ್ಕೊಬೋದು. ಎಕಾನಮಿ ಎಷ್ಟು ಇಂಪಾರ್ಟೆನ್ಸ್ ಕೊಟ್ಟರು ಅವರು ಅಂದರೆ ದ ಪ್ರಾಬ್ಲಮ್ ಆಫ್ ದ ರುಪಿ ಅಂತ ಒಂದು ಪುಸ್ತಕ ಬರೀತಾರೆ. ಆ ಪುಸ್ತಕ ನಮ್ಮ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಸ್ಥಾಪನೆಗೆ ನಾಂದಿ ಆಗ್ತದೆ. ಸೊ ಇವಾಗೇನು ನಮ್ಮ ದೇಶದ ಆರ್ಥಿಕ ವ್ಯವಸ್ಥೆ ಇದೆ, ಮಾನಿಟರಿ ಪಾಲಿಸಿ, ಬ್ಯಾಂಕರ್ ಟು ದ ಬ್ಯಾಂಕರ್ಸ್, ಎಲ್ಲ ಬ್ಯಾಂಕ್ಗಳಿಗೂ ಮುಖ್ಯ ಬ್ಯಾಂಕ್ ಯಾವುದಂದರೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ಆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಸ್ಥಾಪನೆ ಮಾಡಿದ್ದು ಬಾಬಾ ಸಾಹೇಬರ ದ ಪ್ರಾಬ್ಲಮ್ ಆಫ್ ದ ರುಪಿ ಅನ್ನೋ ಒಂದು ಪುಸ್ತಕದಲ್ಲಿ. ಸೊ ಈ ಅಂಶ ಭಾಳಷ್ಟು ಜನಕ್ಕೆ ಗೊತ್ತಿಲ್ಲ. ಈಸ್ ಆನ್ ಎಕಾನಮಿಸ್ಟ್ ಪಾರ್ ಎಕ್ಸಲೆನ್ಸ್. ಕೇವಲ ಅವರು ದಲಿತ ನಾಯಕರಂತ ಬಿಂಬಿತರಾಗ್ಬಿಟ್ಟಿದ್ದಾರೆ. ಈಸ್ ನಾಟ್ ಜಸ್ಟ್ ಅ ದಲಿತ ನಾಯಕ, ಈಸ್ ದ ವರ್ಲ್ಡ್ ಲೀಡರ್. ಸೊ ವರ್ಲ್ಡ್ ವಿಷನರಿ ಟು ದ ಹೋಲ್ ವರ್ಲ್ಡ್, ನಾಟ್ ಜಸ್ಟ್ ಟು ಇಂಡಿಯಾ, ನಾಟ್ ಜಸ್ಟ್ ಟು ದ ದಲಿತ್ ಕಮ್ಯುನಿಟಿ. ಅದೊಂದು ಅವ್ರನ್ನ ದಲಿತರನ್ನ ಮೇಲೆ ಎತ್ತಿದ್ರು ಅನ್ನೋದು ಒಂದು ಅಂಶ. ಆದರೆ ಅದು ಜಸ್ಟ್ 10% ಅವರು ದಲಿತರಿಗೆ ಮಾಡಿರೋ ಕಾಂಟ್ರಿಬ್ಯೂಷನ್. ಇಡೀ ದೇಶಕ್ಕೆ, ಇಡೀ ಪ್ರಪಂಚಕ್ಕೆ ಮಾಡಿರೋ ಕಾಂಟ್ರಿಬ್ಯೂಷನ್ ರಿಮೈನಿಂಗ್ 90%ಇದೆ. ಸೊ ಈ ಆ್ಯಂಗಲಿಂದ ನಾವು ನೋಡಬೇಕು ಅವ್ರನ್ನ. ಸೊ ಅವ್ರು ಏನು ಮಾಡಿದ್ರೆ ಅವ್ರದ್ದು ವೇ ಆಫ್ ಲೈಫ್ ಹೇಗಂದ್ರೆ ಯಾವುದೋ ಒಂದು ಪ್ರಾಬ್ಲಮ್ ಐಡೆಂಟಿಫೈ ಮಾಡ್ತಿದ್ರು. ಸಮಾಜದಲ್ಲಿ ಏನೋ ಇನ್ಇಕ್ವಾಲಿಟಿ ಇದೆ ಅಂದರೆ ಅದರ ರೂಟ್ ಕಾಸ್ನ ಕಂಡುಹಿಡಿತಾ ಇದ್ರಂತೆ ಅವರು. ಫಸ್ಟ್ ವಾಟ್ ಈಸ್ ದ ರೂಟ್ ಕಾಸ್ ಆಫ್ ದಿಸ್ ಪರ್ಟಿಕ್ಯುಲರ್ ಪ್ರಾಬ್ಲಮ್, ಅನ್ಟಚ್ ಏನಕ್ಕೆ ಬಂತದ್ದು. ಆಮೇಲೆ ಅದಕ್ಕೆ ಯೂಸ್ ಟು ಡಿಸೈನ್ ಸಿಸ್ಟಮ್ಸ್. ಈಸ್ ಮೋರ್ ಆಫ್ ಅ ಸಿಸ್ಟಮ್ಸ್ ಡಿಸೈನರ್ ಅವರು. ಅವರೊಂದು ಮಾತು ಹೇಳ್ತಾರೆ, ಮೋಸ್ಟ್ ಫೇಮಸ್ ಹಿಂಗೆ ಎಲ್ಲರಿಗೂ ಗೊತ್ತಿರಬೇಕು, ಎಜುಕೇಟ್, ಅಜಿಟೇಟ್ ಆ್ಯಂಡ್ ಆರ್ಗನೈಸ್. ಎಜುಕೇಟ್ ಆಗಿ ಅವಾಗ ನಿಮಗೆ ಗೊತ್ತಾಗ್ತದೆ ಏನು ಪ್ರಾಬ್ಲಮ್ಸ್ ಇದೆ ಅಂತ. ದೆನ್ ಯು ಅಜಿಟೇಟ್, ದೆನ್ ಯು ಆರ್ಗನೈಸ್, ಸಂಘಟಿತರಾಗಿ. ಸೊ ಸಂಘಟನೆಗೆ ಜಾಸ್ತಿ ಒತ್ತು ಕೊಟ್ಟರು ಅವರು. ಸಂಘಟನೆ ಸುಮ್ಮನೆ ಆದರೆ ಸಂಘಟನೆ ಅಂತ ಹೇಳಲ್ಲ. ಎಜುಕೇಷನ್ ಇರಬೇಕು, ಅದಕ್ಕೆ ಅವೇರ್ನೆಸ್ ಇರಬೇಕು, ರೈಟ್ ಕಾಸ್ ಇರಬೇಕು, ರೈಟ್ ಡೈರೆಕ್ಷನ್ ಇರಬೇಕು. ಆಗ ಅಂಬೇಡ್ಕರ್ ಅವರ ದಾರಿಲಿ ನಡೆಯೋದಕ್ಕೆ ಎಲ್ಲರಿಗೂ ಒಂದು ಮಾರ್ಗದರ್ಶನ ಸಿಕ್ತಂತಾಗ್ತದೆ.